14 ಎಕರೆ ಜಮೀನು ಒಂದು ಭಾಗ, ಸತ್ಯವಂತ ಪುಣ್ಯವಂತನ ಫೋಟೋ ಒಂದು ಭಾಗ. ಯಾವುದು ಬೇಕು ಅದನ್ನು ನೀನೇ ಆಯ್ದುಕೋ. ಇದೆಂತ ವಿಚಿತ್ರ! ಏನೋ ಹುಚ್ಚ, ನಿನ್ನ ತಲೆ ಕೆಟ್ಟಿದ್ಯಾ? ನೀ ಹೀಗೆ ಹೇಳು ಬದಲಿಗೆ ಈ ಎಲ್ಲ ಆಸ್ತಿ ನಿನ್ನದೇ ಅಂದಿದ್ದರೆ ಆಗುತ್ತಿರಲಿಲ್ಲ ನಿನಗೆ. ಅದು ನನ್ನಿಷ್ಟ. ನಿನಗೆ ಯಾವುದು ಬೇಕೋ ಅದನ್ನು ಆಯ್ದುಕೋ. ಈ ನಿರ್ಜೀವ ಫೋಟೋ ತೆಗೆದುಕೊಂಡು ನಾನೇನು ತೆರೆಗೆ ಬಡ್ಕೊಳ್ಳಲ್ಲ. ನನಗೆ 2 ಮನೆ 14 ಎಕರೆ ಆಸ್ತಿ ಭಾಗ ಬೇಕು. ಆಯ್ತು ತಮ್ಮ, ಈ ಆಸ್ತಿ ಭಾಗ ನೀನು ತೆಗೆದುಕೊಂಡು ಮಹಾರಾಣಿಯಾಗಿರೋ ನಿನ್ನ ಹೆಂಡತಿಯನ್ನು ಚೆನ್ನಾಗಿ ನೋಡಿಕೊಳ್ಳಪ್ಪ, ಚೆನ್ನಾಗಿ ನೋಡಿಕೊ. ಈ ಮನೆಯ ಕೀರ್ತಿತಾರಪ್ಪ. ತಮ್ಮ, ಇದೇ ನನ್ನ ಆಶೆಯಾಗಿದೆ. ಅದೆಲ್ಲ ನನಗೆ ಗೊತ್ತು. ಮೊದಲು ಈ ಬಡಜೋಗಿ ಫೋಟೋ ತೆಗೆದುಕೊಂಡು ಮನೆ ಜಾಗ ಖಾಲಿ ಮಾಡಿ ಬಿಡು. ಖಾಲಿ ಮಾಡ್ತೀನಪ್ಪ, ಖಾಲಿ ಮಾಡ್ತೀನಿ. ಆದ್ರ ಈಗ ನೀನ್ ಅಂದಿಲ್ಲ ಆ ಮಾತನ್ನ ಇನ್ನೊಮ್ಮೆ ಅಣಬೇಡು. ಈ ನನ್ನ ದೊರೆಗೆ ಬಡಜೋಗಿ ಎಂದೇ ನಾಯಕ. ಈ ಎಲ್ಲ ಸರ್ವಾಸ್ತಿ ಯಾರಪ್ಪನದೆಂದು ತಿಳಿದಿರುವೆ. ಇದೇ ಈ ಮಹಾರಾಯರದ್ದು. ನಿನ್ನ ಓದಿಗೆ ಈ ಪುಣ್ಯಾತ್ಮರು ಕೊಟ್ಟ ಹಣವೇ ಸಹಾಯವಾಗಿದೆ. ಅದಕ್ಕೆ ನಾನು ಈ ರೀತಿ ಸಹಾಯ ಮಾಡಿದ್ದೇನೆ. ಆಶ್ಚರ್ಯ, ಪರಮ ಆಶ್ಚರ್ಯ! ಇದ್ಯಾವ ಕತೆ, ಎಲ್ಲಿಯ ಪ್ರಸಂಗ? ಕೇಳು ತಮ್ಮ, ಈ ಹಿಂದೆ ಕುರುಕ್ಷೇತ್ರ ಯುದ್ಧ ನಿಗದಿಯಾದಾಗ ದುರ್ಯೋಧನ ಮತ್ತು ಶ್ರೀ ಅರ್ಜುನ ಶ್ರೀಕೃಷ್ಣ ಪರಮಾತ್ಮನ ಬಳಿ ಸಹಾಯ ಕೇಳಲು ಹೋಗಿದ್ದರು. ಶ್ರೀಕೃಷ್ಣ ಪರಮಾತ್ಮ ಸಹಾಯ ಹೇಗೆ ಮಾಡಿದನು ಗೊತ್ತಾ? ಶ್ರೀಕೃಷ್ಣ ಪರಮಾತ್ಮನ ಸೈನ್ಯ ಒಂದು ಭಾಗ, ಪರಮಾತ್ಮ ಒಂದು ಭಾಗ. ಹೀಗೆ ಭಾಗ ಮಾಡಿದ ಶ್ರೀಕೃಷ್ಣ ಪರಮಾತ್ಮ ಸಣ್ಣವನಾದವ ಇದು ಕೊಲ್ಲಿಯಂದ. ಸಣ್ಣವನಾದ ಅರ್ಜುನ ಶ್ರೀಕೃಷ್ಣ ಪರಮಾತ್ಮನನ್ನು ಆಯ್ದುಕೊಂಡು ಯುದ್ಧವನ್ನು ಗೆದ್ದು ಜಯಶಾಲಿಯಾಗಿದ್ದ. ನಿನ್ನಂತೆ ಹುಸಿನಕ್ಕ ದುರ್ಯೋಧನ ಸರ್ವ ಸೈನ್ಯವನ್ನು ತೆಗೆದುಕೊಂಡು ಸರ್ವನಾಶವಾಗಿ ಹೋದ. ಅದರಂತೆ ಈ ಧರ್ಮವಂತನ ಪುಣ್ಯ ಇಲ್ಲದಿರುವ ನೀನು ಯಾವ ಸ್ಥಿತಿ ಅನುಭವಿಸ್ತೀವೋ ನೀನೇ ನೋಡು. ಏನಂದಿಲೆ ಬಡವ, ಬೇಗ ಹಾಕು ಈ ಕಾಗದಕ್ಕೆ ಸಹಿ. ಹಾಗೆ ಹೋದರೆ ಬುರುಡೆ ಬೀಸ್ತೀನಿ. ಹಾಕ್ರಪ್ಪ, ಸಹಿ ಹಾಕುತ್ತೇನೆ. ಹೊಡಿಬೇಡಪ್ಪ ಮಾವನನ್ನ, ಹೊಡಿಬೇಡ. ಸರಿಯಾಚೆ ನೀಚ ರಂಡೆ, ಅದ್ಯಾವ ತಿರುಕನ ಸತಿ ನೀನು? ಕಾಂಚನ, ಅಧಿಕಾರಿಯಾದ ಬಾಯಿಯಲ್ಲಿ ಇಂಥ ಶಬ್ದವೇನಪ್ಪ? ಕಾಂಚನ, ಆ ನೀಚರ ಬಾಯಿಗೆ ಹತ್ತಬೇಡಮ್ಮ. ನಮಗೆ ಉಳಿಯೋದಿರೋದು ಒಂದೇ ದಾರಿ, ಅದು ಕಾಡಿನ ದಾರಿ. ಎಲ್ಲಿಯಾದರೂ ಗಿರಿಕಾಂತರದಲ್ಲಿ ವಾಸ ಮಾಡಿ ಬಿದ್ದು ಸತ್ತರಾಯಿತು. ನಡೆಯಮ್ಮ, ಹೋಗೋಣ. ಅಂದ್ರೆ ನಿಮ್ಮ ತಮ್ಮ ಸತ್ಯವಂತ? ಈ ಮನೆಯಲ್ಲಿ ಪಾಲು ಕಳೆದುಕೊಂಡ ನಾನು ನಿರ್ಭಾಗ್ಯ ಸತ್ಯವಂತನನ್ನು ಕಟ್ಟಿಕೊಂಡು ಕಾಲ ಕಳೆಯಬೇಕಾಗಿದೆ. ತಮ್ಮ, ನನ್ನ ಕರ್ಮವನ್ನು ನಾನೇ ಅನುಭವಿಸುತ್ತೇನೆ. ಆಸ್ತಿಗೆ ಸರಿಯಾಗಿಸಿಕೊಂಡು ನಿಮ್ಮನ್ನ ಹೊರನೋಕಿದ್ರೇನು ಮಾವಾಯಿ ಪಾಪಾತ್ಮರು? ಯಾಕೆ ನಿನಗೂ ಬೇಕಾ ಚಾಟೆ ಏಟು? ಮುಚ್ಚೆ ಬಾಯಿನ ಪಿಸಾಚಿ, ನೀನೊಂದು ಮನುಷ್ಯ ಧರ್ಮವರ್ಣದ ಹೆಣ್ಣೇನೆ, ಸಮಾಜದ ರಕ್ಷಕ, ದೇಶದ ಸುಧಾರಕ. ತಮ್ಮನಿಂದಲೇ ಈ ನಾಡು ಹಸಿರು
ವಹಿಸಮ್ಮ. ನಿನಗೆ ನಿನ್ನ ಈ ಜ್ಯೇಷ್ಠ ಸುಪುತ್ರನ ನಮಸ್ಕಾರಗಳು ತಾಯಿ, ನಮಸ್ಕಾರಗಳು. ರಾಜ, ಅಂತೂ ಪೀಳಿಗಳು ಹೊರಟೋದ್ವಲ್ಲ, ನಿಮ್ಗೆ ಬಿಸಿ ಬಿಸಿ ಕಾಫಿ ಮಾಡ್ಕೊಡ್ತೀನಿ ಬನ್ನಿ. ಆಯ್ತು ನಡಿ. ಸೋದರಿಯೇ ಪ್ರೇಮ ಸಖಿ ಬನ್ನಿ ಪ್ರಸಾದಕ್ಕೆ. ಇಲ್ಲ ನಿರ್ಮಲ, ಇನ್ನು ನಿನ್ನ ಮೈದುನ ಕೌಸುವರಾಗಿ ಊರಿಗೆ ಬರ್ತಾ ಇದ್ದಾನೆ. ಸಾಯಬರಾಗಿ ಬಂದ ನಿನ್ನ ಮೈದನಿಗೆ ಮೊದಲು ನೀನೇ ಆರತಿ ಮಾಡಬೇಕು. ನಿರ್ಮಲ, ಮನೆ ಕಡೆ ಹುಷಾರು. ನನ್ನ ಮಗುವನ್ನು ಚೆನ್ನಾಗಿ ನೋಡಿಕೋ. ಸತ್ಯವಂತ ಬಂದ ನಂತರ ಊಟ ಮಾಡಿಸು. ನಾನಿನ್ನು ಹೋಗಿ ಬರುತ್ತೇನೆ. ಸರಿ, ಹೋಗ್ ಬನ್ನಿ, ಬೇಗ ಬಂದ್ಬಿಡಿ. ವಜ್ರೇಗೌಡರು. ಬನ್ನೇಗೌಡ್ರಿ, ಕರ್ನಾಟಕದ ಕಣ್ಮಣಿಯಾಗಿ ಕಾರಿನಲ್ಲಿ ಮೆರೆಯಬೇಕಾದ ನೀವು ಕಾಲ್ನಡಿಗೆ ನಿಮ್ಮ ಮನೆಗೆ ಬಂದಿದ್ದಾರೆ ಅಂದಮೇಲೆ ತಮಗೆ ಕಳಂಕವೇ ಸರಿ. ಹಿಂದೆ ದೈವ ಕನ್ಯಾದ ಮೇನಕೆ ರೂಪಕ್ಕೆ ಮಾರು ಹೋಗಿ ಇಡೀ ತನ್ನ ತಪೋಶಕ್ತಿಯನ್ನೇ ಕಳೆದುಕೊಂಡ ವಿಶ್ವಾಮಿತ್ರನ ಗೌರವಕ್ಕಿಂತಲೂ ನನ್ನ ಗೌರವ ದೊಡ್ಡದಲ್ಲ. ಯಾಕಂದ್ರೆ ನಿರ್ಮಲ, ಒಂದು ಗಂಡು ಹೆಣ್ಣಿನ ಮಧ್ಯೆ ಪ್ರೀತಿ ಪ್ರೇಮದ ಪ್ರಶ್ನೆ ಬರುವುದಿಲ್ಲ. ಇದೇನು ಗೌಡ್ರೆ, ನಿಮ್ಮ ಮಾತಿನ ಅರ್ಥವೇ ಬೇರೆಯಾದಂತಿದೆ. ಹೌದು ನಿರ್ಮಲ, ನಿನ್ನ ಮಾತಿನ ಅರ್ಥವೇನೆಂದು ವ್ಯರ್ಥ ನೀ ಪೇಚಾಡಿದರೆ ಮಲ್ಲಿಗೆ ಹೂವಿನಂತ ಮೃದುವಾಗಿ ಕಂಗೊಳಿಸುವ ಈ ನಿನ್ನ ಸೌಂದರ್ಯಕ್ಕೆ ಬೆಲೆ ಎಲ್ಲಿದೆ ನಿರ್ಮಲ? ಗೌಡ್ರೆ, ಈ ನಾಡಿಗೆ ದೊರೆಯಾದ ನಿಮಗೆ ನಾವು ಮಕ್ಕಳ ಸಮಾನ. ಮಕ್ಕಳ ಸಮಾನ? ನಿರ್ಮಲ, ಪ್ರತಿಯೊಂದು
ಏನೋ ಗೌಡ, ನೀನು ಮುಟ್ಟಿದ ಎಲ್ಲ ಹೆಣ್ಣುಗಳು ನಿನ್ನ ಕೈ ಸೇರಬೇಕೆಂದು ಬರುತ್ತಿರುವಲ್ಲ, ಹೆಣ್ಣಂದ್ರೆ ಬಜಾರ್ನಲ್ಲಿ ಇಟ್ಟು ಮಾರೋ ಹಣ್ಣು ಅಂತ ತಿಳಿದುಕೊಂಡಿದ್ದೇನೋ? ಹೆಣ್ಣೆ ಜನರ ಕಣ್ಣು ಅಂತ ತಿಳಿದುಕೊಂಡು ಮರ್ಯಾದಿಂದ ಇಲ್ಲಿಂದ ಹೊರಟೋದ್ರೆ ಸರಿ, ಇಲ್ಲದಿದ್ರೆ ಓಣಿಗೆ ಹೋಗೋರ್ದೆ ಕೊಚ್ಚಿ ಹಾಕಿ ಬಿಡರೆ ಎತ್ತರ ನನಗೆ ಎತ್ತರ ಹೇಳು ಹುಚ್ಚು ಹೆಣ್ಣೆ. ಕಣ್ಣಿಟ್ಟ ಕಾಮಿಡಿಯನ್ನೆಂದು ಕೈ ಬಿಟ್ಟಿಲ್ಲ ಈ ಮುಟ್ಟಾಳ. ನನ್ನ ಕಟ್ಟಪ್ಪಡಿ ಕೈ ಹಾಕದೆ ನಿನ್ನ ಗಂಡನನ್ನು ತಿರಸ್ಕರಿಸಿ ಮುಡಿನ ಮಲ್ಲಿಗೆ ನೀನಾಗದಿದ್ದರೆ ನಿನ್ನ ಶೀಲಕ್ಕೆ ಬಂದಿತು ಅದೋ ಗತಿ. ಬಾಯಿ ಮುಚ್ಚೋ ನಾಲಾಯಕ, ನನ್ನ ಗಂಡನ ತಿರಸ್ಕರಿಸಿ ಬಾ ಅಂತ ಹೇಳುತ್ತಿವೆ ಅಲ್ಲ. ನೀನು ಒಬ್ಬ ಗಂಡಸೇನು? ಕೇಳೋ ನೀಚ, ಬರೀ ನಾನು ಅಷ್ಟೇ ಯಾಕೆ, ದಿನನಿತ್ಯ ನನ್ನಂತ ಹತ್ತಾರು ಹೆಣ್ಣುಗಳಿಗೆ ಸುಖ ಕೊಡೋ ಗಂಡಸ್ತನದ ಶಕ್ತಿ ಇದೆ ನನ್ನ ಗಂಡನಲ್ಲಿ. ನನ್ನ ಗಂಡನ ಗಂಡಸ್ತನದ ಬಗ್ಗೆ ನಿನಗೆ ಅಷ್ಟೊಂದು ಅನುಮಾನವಿದ್ರೆ ಕಾನೂನು ಬಾಹಿರಾಗಿಟ್ಟುಕೊಂಡಿದೆಯಲ್ಲ ನಿನ್ನ ಹೆಣ್ಣಂದಿರನ್ನು, ಅದರಲ್ಲಿ ಒಬ್ಬನೇ ನನ್ನ ಗಂಡನ ಹತ್ರ ಕಳಿಸಿಕೊಡು. ಕೇಳು ನನ್ನ ಗಂಡ ಕೊಟ್ಟಿರೋ ಸುಖ ಹೇಗಿದೆ ಅಂತ. ನಿತ್ಯ ಹತ್ತಾರು ಸ್ತ್ರೀಯರ ಪ್ರಿಯನಾದ ನನಗೆ ಮಾನವಾಂತೆ ಆಡಿದ ಹೆಣ್ಣೆ, ಈ ನಿನ್ನ ಕಣ್ಣಾಗಿ ಕಂಗೊಳಿಸುವ ಈ ನಿನ್ನ ವಂಶದ ಕುಡಿ ಕತ್ತರಿಸದೆ ಬಿಡಲಾರೆ. ದಯವಿಟ್ಟು ಶಿಶು ಹತ್ಯೆ ಮಾತ್ರ ಮಾಡಬೇಡಿ. ನಿಮ್ಮ ಸೇಡು ಏನೇ ಇದ್ರು ನನ್ನ ಮೇಲೆ ತೀರಿಸ್ಕೊಳ್ಳಿ. ಆದ್ರೆ ನನ್ನ ಗಂಡನನ್ನು ಮಾತ್ರ ಕಂಬೇಡಿ ಗೌಡ್ರೆ, ನಿಮ್ಮ ಕಾಲ ಬಿಟ್ಟು ಬೇಡಿ. ಹೀಗೆ ಮಹಾಡಿ ಇಂಥ ಶಿಶು ಹತ್ಯೆ ಮಾಡಿ ಯಾವ ಪಾಪಕ್ಕೆ ಗುರಿಯಾಗಲಿ, ನನ್ನದೇನಿದ್ದರೂ ನಿನ್ನ ಮೇಲಿದೆ. ಆ ಕೆಲಸ ನೀ ಮಾಡದೆ ಹೋದಲ್ಲಿ ಇವನ ತಾವು ತಪ್ಪಿದ್ದಲ್ಲ. ಏನಂದೇ ನಿರ್ಮಲಾ? ಬೇಡಿ, ದಯವಿಟ್ಟು ಹಾಗೆಲ್ಲ ಹಠ ಇಡಬೇಡಿ. ಈ ಪುತ್ರ ನಮ್ಮ ವಂಶದ ಕುಡಿ ರತ್ನ. ದಯವಿಟ್ಟು ನನಗೆ ಪುತ್ರ ದೀಕ್ಷೆ ಕೊಡೆ. ಪುತ್ರ ದೀಕ್ಷೆ? ಸ್ತ್ರೀಯರ ರತ್ನಾಕರೆಯಿಂದ ಬಿರುದು ಪಡೆದಿರುವ ಈ ಬೌದ್ಧನಿಗೆ ಪುತ್ರ ದೀಕ್ಷೆ ಕೊಡುವುದೇನು ದೊಡ್ಡ ಮಾತಲ್ಲ. ಆದರೆ ನಿನಗೆ ನಿನ್ನ ಗಂಡ ಕಟ್ಟಿದ ಪತಿವ್ರತ ಪಟ್ಟ ನನ್ನ ಕಾಮದ ಕೋಶಕ್ಕೆ ಸುಟ್ಟು ಹೋಗಲೇಬೇಕು. ಅಂದಾಗ ಮಾತ್ರ ನಿನಗೆ ಪುತ್ರ ದೀಕ್ಷೆ. ಏನೋ ನಾಲಾಯಕ, ಮಗುವಿನ ಪ್ರಾಣ ದಾಸೆಗಾಗಿ ನನ್ನ ಮಾನವನ ಕಳೆದರೆ ಹೇಸಿ ಹೆಣ್ಣು ನಾನಲ್ವೋ? ನಾನು ನಿಜಗಕ್ಕೆ ಭಾರತೀಯ ಮಗಳು. ನೋಡು, ನನ್ನ ಗಂಡನ ನಿಷ್ಠಾ ಭಕ್ತಿ ನನ್ನಲ್ಲಿ ಇದ್ದಿದೆ ನಿಜವಾದ್ರೆ ಇಂಥ 10 ಮಕ್ಕಳು ಹೆತ್ತು ಪಡಿತಿರೋ ಮೂರ್ಖ. ಪತಿವ್ರತ ಹುಚ್ಚಿನಲ್ಲಿ ಮಗುವನ್ನು ಕೊಚ್ಚಿಸುವ ಹೆಣ್ಣೆ, ನಿನ್ನ ವಿವಾಹ ವಿಚ್ಛೇದನವೇ ನನ್ನಿಂದ ನಡೆಯುತ್ತಿರುವಾಗ ಯಾವ ಕಡೆಯಿಂದ ಪಡಿವೆ ಈ 10 ಮಕ್ಕಳನ್ನು? ತೆಗೆದುಕೋ ನಿನ್ನ ಮಗುವಿನ ಅಮೃತಾರ್ಥವನ್ನು. ಯಾವ ವಿಷಯಕ್ಕಾಗಿ ನಾನು ಚಂದ ಬಿಟ್ಟೆ? ನನ್ನ ರೂಪ ಯೌವನದ ಶಾಪಕ್ಕಾಗಿ ನಿನ್ನ ಕೈಗಳೇ ಕತ್ತರಿಸಿಕೊಂಡೆ ಯಾಕಂದ ಗೌಡ್ರೆ. ಇತ್ತ ಒಡಲಿನ ತಾಪ ಬಿಸಿಲಿನ ಬೇಗೆಗಿಂತ ಉರಿತಾ ಇದೆ. ದಯವಿಟ್ಟು ನನ್ನ ಕಣ್ಣನ್ನು ಕೊಟ್ಟು ಹೇಳಿ. ಕ್ಷಣಾರ್ಧದಲ್ಲಿ ಆ ಉರಿಯನ್ನೇ ತಂಪಾಗಿಸುವ ಇಂಪು ನಿನ್ನಲ್ಲಿರುವಾಗ ಮುಚ್ಚು ಮರೆ ಇಲ್ಲದೆ ಬಿಚ್ಚಿಕೊಡು ನಿನ್ನ ಹೃದಯವನ್ನು. ಏನೋ ನೀಚ, ಇಷ್ಟೆಲ್ಲ ಆದ್ಮೇಲೆ ಕೂಡ ನಿನಗೆ ನನ್ನ ಹೃದಯದ
ಬದುಕಿ ಉಳಿಯಲೇಬೇಕು. ಆದ್ರೆ ಈ ತಾಯಿ ಮಗನ ಕೊಂದಿರೋ ಪಾಪೆ ಸಂತವಂತನೆಂಬ ಹತ್ತಾಯಿರ ಒಂಟನ ಮೋಡದೊರೆ ಒಂದು ಬಾಯಿ ತುಂಬ ಉಳಿತಿದೆನಪ್ಪ. ಇನ್ಯಾರಿಗೆ ಹತ್ತಿಗೆ ಎಂದು ಕರೆಯಲಿ? ನಿನ್ನ ಕೈ ತುತ್ತಿನ ಋಣವನ್ನು ನಾನು ಯಾವ ಜನ್ಮದಲ್ಲಿ ತೀರಿಸಲಿ ಹತ್ತಿಗೆ? ತಾಯಿ ಇಲ್ಲದ ಪರದೇಶಿಗೆ ನೀ ತಾಯಿಯಾಗಿ ಮತ್ತೆ ಪರದೇಶಿ ಮಾಡಿ ಹೊಂಟಲ್ಲಮ್ಮ. ಅಳಬೇಡ ತಮ್ಮ, ಅಳಬೇಡ. ನಮ್ಮ ಪ್ರಾರಬ್ಧ ಕರ್ಮವೇ ಬೆನ್ನಿಗೆ ಬಿದ್ದಿರುವಾಗ ನಾವದನ್ನು ಅನುಭವಿಸಲೇಬೇಕು ತಮ್ಮ, ಅನುಭವಿಸಲೇಬೇಕು. ಯಾವ ಪ್ರಾರಬ್ಧ, ಯಾವ ಸಂಚಿತ, ಯಾವ ಜ್ಞಾನ? ಇಡೀ ಊರನ್ನೇ ಅನ್ಯಾಯವಾಗಿ ಒತ್ತಾವ ಶ್ರೀಮಂತರಿಗೆಲ್ಲವೇ ನಿನ್ನ ಪ್ರಾರಬ್ಧ. ತಾಯಿಗಣತನ ಮಾಡಿ ನಾನೇ ಪಂಡರನ್ನು ಮೆರೆಯುವ ಆ ಬಂಡರಿಗೆಲ್ಲವೇ ನಿನ್ನ ಪ್ರಾರಬ್ಧ. ರಾಮರಾಜದ ಹೆಸರಿನಲ್ಲಿ ಬೆಸೆದು ನ್ಯಾಯವೇ ನಮ್ಮ ದೇವರನ್ನು ನಂಬಿರುವ ನಮ್ಮ ಸುತ್ತಲಿರುವುದೇ ನಿನ್ನ ಪ್ರಾರಬ್ಧ. ಹೇಳಣ್ಣ ಹೇಳು ತಮ್ಮ, ನೀನು ಈ ರೀತಿ ಗಟ್ಟಿಸಿ ಮಾತನಾಡುತ್ತಿದ್ದಂತಲ್ಲ ನನ್ನ ಹೃದಯ ಸಾವಿರ ಮಟ್ಟ ಮುಟ್ಟುತ್ತಿದೆ. ಪುಣ್ಯವಂತ ಧರ್ಮವಂತನನ್ನು ಕಳೆದುಕೊಂಡು ಈಗಲೂ ನಾನು ಅನುಭವಿಸುತ್ತಿರುವ ಕಷ್ಟ ನಿನಗೇನೆಂದು ಹೇಳಲಿ ತಮ್ಮ, ನಿನಗೇನೆಂದು ಹೇಳಲಿ? ಅಂದರೆ ಇದು ಯಾರಿಂದ ಅಂತ ನಿನಗೆ ತಿಳಿದಿದೆಯೇನೋ? ಹಾ, ತಿಳಿದಿದೆಯಪ್ಪ, ತಿಳಿದಿದೆ. ಯಾರನ್ನ ಪಾಪಿ ಹೇಳೀಗ ಉಗ್ರ ನರಸಿಂಹನ ಹಾಗೆ ಅವರ ರಕ್ತ ನಡೆದು ಅವರ ಕರಳ ಬಳ್ಳಿಯಿಂದ ತಾವಿಗೆ ಮಾಲೆಯನ್ನಾಗಿ ಮಾಡ್ತೀನಿ. ಈಗ ನನ್ನ ತಮ್ಮನಿಗೆ ಸತ್ಯವನ್ನು ಹೇಳಿದರೆ ಬಹಳ ಅನಾಹುತ ಹೋಗುತ್ತದೆ. ಇದನ್ನು ನನ್ನ ತಮ್ಮನಿಗೆ ಹೇಳಬಾರದು. ಸಮಯ ಬರುವವರೆಗೂ ನಾನು ಕಾಯಲೇಬೇಕು. ಇಲ್ಲಪ್ಪ, ಇಲ್ಲ ತಮ್ಮ, ನನಗೆ ಏಕೋ ಭ್ರಮೆಯಾಗಿ ಏನೆಲ್ಲ ಮಾತನಾಡಿಬಿಟ್ಟೆಯಪ್ಪ. ತಮ್ಮ, ನನ್ನ ತಲೆ ತಿರುಗ್ತಾ ಇದೆ, ನಾಲಿಗೆ ಒಣಗ್ತಾ ಇದೆ. ತಮ್ಮ, ಈ ಮನ್ನನ ಬಾಳ ಚರಿತ್ರೆ ನೆನಪಿಸಿಕೊಂಡರೆ ನನಗೆ ಹುಚ್ಚು ಹಿಡಿಯುತ್ತಿದೆ ಅಪ್ಪ, ಹುಚ್ಚು ಹಿಡಿಯುತ್ತಿದೆ. ಗಾಬರಿ ಆಗಬೇಡಣ್ಣ, ನಾನಿನ್ನು ನಿನ್ನ ತಮ್ಮನಿದ್ದೇನೆ. ನೀನ್ ಯಾವುದಕ್ಕೂ ಭಯಪಡಬೇಡ. ಈ ಕೊಲೆಗೆ ಯಾರು ಕಾರಣ ಅಂತ ತಿಳಿದು ಅವರ ರಕ್ತದವರ ಆತ್ಮಶಾಂತಿ ಮಾಡ್ತೀನಿ. ಅರೆಸ್ಟ್ ಮಾಡಿ ಇವರಿಬ್ಬರನ್ನು. ಬಾರೋ ಶ್ರೀಧರ, ಬಾ. ಪೌಲ್ದಾರ ಸಾಹೇಬನಾಗಿ ಇವತ್ತು ಊರಿಗೆ ಬಂದೇನಪ್ಪ. ನಾನು ಬಂಗಾರ ಮಾಡಿ ಕೊಟ್ಟ ಹಣ ಇವತ್ತು ನಿನಗೆ ನೌಕರಿ ಕೊಟ್ಟಿದ್ದೀನಪ್ಪ. ಸಂತೋಷವಾಯಿತು ಸಹೋದರ, ಸಂತೋಷವಾಯಿತು. ನಿನ್ನನ್ನು ಸಾಲಿ ಕಲಿಸಿದ್ದಕ್ಕೂ ನನ್ನ ಜನ್ಮ ಸಾರ್ಥಕವಾಯಿತು. ಹೇಳೇ ನಿರ್ಮಲ, ಹೇಳು. ನಿನ್ನ ಮಹಿಳೆಯ ಪೌರುಷುಮಾರನಾಗಿ ಬಂದ ನಂತರ ಮೊದಲು ನೀನೇ ಆರತಿ ಮಾಡಬೇಕೆಂದು ಹೇಳಿದ್ನಲ್ಲ, ಆರತಿ ಮಾಡು. ಮುಚ್ಚೋ ಬಾಯಿ, ಮೋಸದಿಂದ
ನಾಟಕ ಮಾಡ್ತೀರಾ? ನಿಮ್ಮಿಬ್ಬರನ್ನು ಒತ್ತು ಹಲ್ಲು ಮುರಿದೇನು ಹುಷಾರ್. ಅಮ್ಮ, ಯಾರಿಗೆ ಮಾತನಾಡ್ತೀಯೋ ಈ ಮಾತನ್ನ? ಈ ಕೊಲೆ ನಾವೇ ಮಾಡ್ತೀವಿ ಅಂತ ನನ್ನ ಆತ್ಮ ಒಪ್ಪಿದ್ರ ಬರೀ ಒದ್ಯಾಕೋ ಕಡುಗ ಹೇರಿಗೆ ಸಂತೋಷವಾಗಿ ಸಾಯ್ತೀವಿ. ಇವನ ಕೈಯಲ್ಲಿರುವ ಕೊಲೆ ನೋಡಿದ್ರೆ ಗೊತ್ತಾಗುವುದೇನು? ನಿನಗೆ ತುತ್ತು ಮಾಡಿ ಉಳಿಸಿ ನಿನಗೆ ನೌಕರಿ ಕೊಡಿಸಿದ ಈ ದೇವರನ್ನು ಹೊಡಿತೀಯ ನೀಚ ಮಗನೇ. ನಿನ್ನನ್ನು ನಾನು ಹೆಚ್ಚಿಗೆ ಸಾಯಿಸಿ ಬರ್ತೀನಿ. ಬಿಸಿ ಯಾವ್ದಾಗಿರಿ ಇವನನ್ನು? ಏನು ಇವನು ನನಗೆ ನೌಕರಿ ಕೊಡಿಸಿದ ದೇವರ? ನನ್ನ ದೇವರು ವಜ್ರೇಗೌಡರು. ಹೌದಪ್ಪ, ಅವನೇ ನಿನ್ನ ದೇವರು, ಅವನೇ ನಿನ್ನ ಅನ್ನದಾತನಾಗಿರುವಾಗ ನಾ ಮಾಡಿದ ಪುಣ್ಯ ನಿನಗೆಲ್ಲಿಂದ ಬರ್ತೈತೆ ತಮ್ಮ? ನಿನಗೆಲ್ಲಿಂದ ಬರ್ತೈತಿ? ಕಾಲವಾಗಿ ಧರ್ಮದ ಶಕ್ತಿಯ ಕುಂಬುತ್ತಿರುವಾಗ ಈ ಮಣ್ಣ ಮಾಡಿದ ಪುಣ್ಯ ನಿನಗೆಲ್ಲಿಂದ ಬರ್ತೈತಿ ತಮ್ಮ? ನಿನಗೆಲ್ಲಿಂದ ಬರ್ತೈತಿ? ಬಾ, ಇವರನ್ನ ಕೊಂದಿದ್ದು ನಾಡ ನನ್ನ ನಾಯಿ ಹೇಳ್ಕೊಂಡು ಹೋಗುವ. ಇಲ್ಲಣ್ಣ, ಇಲ್ಲ. ನಮ್ಮನ್ನೆಲ್ಲ ಸಾಕು ಸೊಡೆಯಿದ ನಿಮ್ಮನ್ನೆಲ್ಲ ಕಳಿಸಿ ನಾ ಇಲ್ಲಿ ಬದುಕಿ ಏನಾದ್ರೂ ಮಾಡಲಿ. ಸಾಹೇಬ್ರಿ, ನಾ ಕೊಂದಿದ್ದೀನಿ, ನನ್ನ ಅರೆಸ್ಟ್ ಮಾಡಿಕೊಂಡು ಹೋಗ್ತೀನಿ. ಕೊಲೆ ನಮ್ಮಿಂದ ಈ ಗುಣವತಿಯ ಕೊಲೆ. ಪತಿರದ ಎಂಬ ಹೆಗ್ಗಳಿಗೆಯಿಂದ ಶಿವನ ಪಾದ ಸೇರಿದ ಗುಣವತಿಯ ಕೊಲೆ. ಅದು ನನ್ನ ತಮ್ಮನಿಂದಲೇ ನಾನು ಶರಣೆ ಸೇರುವುದೆಂದರೆ ನಮಗೆ ಬಂದು ಕಾಪಾಡಬೇಕು ನಮ್ಮ ಪ್ರಾಣವನ್ನು. ನಮ್ಮನ್ನು ಬೇಗ ಎಳೆದುಕೊಂಡು ಹೋಗುವ, ತುಕ್ಕಟ್ಟ ಕೈಗೆ ಬೇಗ ಬೇಡಿ ಹಾಕುವ. ಅವಾಗಲಾದರೂ ನಾಚಿಗೆ ಬರ್ತೈತಿ ಈ ಜನ್ಮಕ್ಕೆ. ನಿಮ್ಮ ರಂಪಾಟ ನನಗೆ ಬೇಕಾಗಿಲ್ಲ. ಬಿಸಿ ಈ ಶವ ಪೋಸ್ಟ್ ಮಾರ್ಟಮ್ ಮಾಡಿ ಇವರಿಬ್ಬರನ್ನು ಎಳೆದುಕೊಂಡು ನಡೆಯಿರಿ. ನಗುತ್ತೈತಿ ಬೈಯುವ